ಪ್ರೀತಿಯ ಯಶಸ್ವಿ ರಾಜ್ ಇದೇನೋ ಪೋಸ್ಟಾಗಿ ಹೇಳ್ತಾಳೆ ಅಂತ ಯಾಕೋ ಹೇಳಬೇಕು ಅನಿಸ್ತು, ಸೊ ಹೇಳಿದೆ. ಇವತ್ತು ಶುಕ್ರವಾರ ಆ್ಯಂಡ್ ಇವತ್ತು ನಾನು ಕಾಲೇಜ್ಗೆ ಹೋಗೋಕ್ಕೆ ರೆಡಿ ಆಗ್ತಿದ್ದೀನಿ. ಅದನ್ನು ಲಾಗ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ಒಬ್ಬರು ಕಮೆಂಟ್ ಮಾಡಿದ್ರು, ನೀವು ಹೇಗೆ ರೆಡಿ ಆಗ್ತೀರಾ ಅದನ್ನು ವಿಡಿಯೋ ಮಾಡಿ ಹಾಕಿ ಅಂತ. ಸೊ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಸೊ ಬನ್ನಿ ರೆಡಿ ಆಗುವ. ಹೇಗೆ ರೆಡಿ ಆಗ್ತೀನಿ ಅಂತ ನೋಡಿ. ನಂದೇನಿಲ್ಲ, ಸಿಂಪಲ್, ಜಸ್ಟ್ 5 ಮಿನಿಟ್ಸ್ ಅಷ್ಟೇ ನಾನು ರೆಡಿ ಆಗೋದು. ಏನಾದರೂ ತಲೆ ಏನಾದರೂ ಸಿಗ್ಬಿಡಿಸಿ ಮತ್ತು ಸ್ವಲ್ಪ ಹಿಂಗೆ ಕರ್ಲಿ ಇದ್ದರೆ ಸ್ಟ್ರೈಟ್ ಮಾಡೋಕ್ಕೆ ಸ್ವಲ್ಪ ಇನ್ನೊಂದು 5 ಮಿನಿಟ್ಸ್ ಎಕ್ಸ್ಟ್ರಾ ತೊಗೋತೀನಿ ಅಷ್ಟೇ. ಸೊ ಬನ್ನಿ. ಸೊ ನನಗೆ ಬುದ್ಧಿ ಬಂದಿರ್ತವೆಂದ ನಾನು ಆಗ್ತಿರೋದು ಫೇರ್ ಆ್ಯಂಡ್ ಲವ್ಲಿ ಒಂದೇ. ಈಗ ಅದು ಗ್ಲೋ ಆ್ಯಂಡ್ ಲವ್ಲಿ ಅಂತ ಕೂಡ ಆಗಿದೆ. ನನ್ನ ಫ್ರೆಂಡ್ಸ್ ಎಲ್ಲ ಬೈತಾರೆ, ಯಾಕಿನ್ನ ಫೇರ್ ಆ್ಯಂಡ್ ಲವ್ಲಿನೇ ಆಗ್ತೀಯಾ, ಸ್ವಲ್ಪ ಅಪ್ಡೇಟ್ ಆಗು ಅಂತ ಎಲ್ಲ. ಬಟ್ ನನಗೆ ಯಾವ ಥರ ಕ್ರೀಮು ಏನದು ಅಡ್ಜಸ್ಟ್ ಆಗಲ್ಲ. ಯಾವುದಾದ್ರೂ ಬೇರೆ ಕ್ರೀಮ್ ಹಾಕ್ತೀನಿ ಅಂದರೆ ಫುಲ್ಲು ಮುಖದಲ್ಲೆಲ್ಲ ಸಣ್ಣ ಸಣ್ಣ ಗುಳ್ಳೆ ಎದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಹಾಕೋದೇ ಬಿಟ್ಬಿಟ್ಟಿದ್ದೀನಿ. 1-2 ಸಲ ಟ್ರೈ ಮಾಡಿದೆ ಹಾಕಿ, ಬಟ್ ಅಡ್ಜಸ್ಟ್ ಆಗಲಿಲ್ಲ. ಸೊ ಈಗಲೂ ನಾನು ಫೇರ್ ಆ್ಯಂಡ್ ಲವ್ಲಿನೇ ಯೂಸ್ ಮಾಡ್ತಾ ಇರೋದು. ಗೈಸ್, ನಾನು ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಮಾತ್ರ ನಾನು ಈ ಕ್ರೀಮ್ ಪೌಡ್ರೆಲ್ಲ ಹಾಕ್ತೀನಿ. ಇಲ್ಲದಾಗ ಮನೆ ಹತ್ರ ಇದ್ದಾಗೆಲ್ಲ ಹಾಕಕ್ಕೆ ಹೋಗಲ್ಲ. ಸೊ ಲಿಪ್ಸ್ಟಿಕ್ ಒಂದೇ ಇದ್ದರೆ ಸಾಕು ನನಗೆ, ಲಾಗ್ ಮಾಡಬೇಕು ಅಂತ ಬೇಗ ಎದ್ದು ಇವತ್ತು ಬೇಗ ರೆಡಿ ಆಗ್ತಾ ಇದ್ದೀನಿ. ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ. ನಾನು ವೀಕಲ್ಲಿ 3 ಡೇಸ್ ತಲೆಗೆ ಸ್ನಾನ ಮಾಡ್ತೀನಿ. ಮಂಡೇ ಮತ್ತು ಆದರೆ ತಸ್ಟೇ, ಇಲ್ಲ ಅಂದರೆ ವೆಡ್ನೆಸ್ಡೇ ಮಾಡ್ಕೊಬಿಡ್ತೀನಿ. ಇಲ್ಲ ಇನ್ನೊಂದು ದಿನ ಫ್ರೈಡೇ. ಸೊ ಇವತ್ತು ಫ್ರೈಡೇ, ಸೊ ಅದಕ್ಕೆ ಇವತ್ತು ನನ್ನ ತಲೆಗೆ ಸ್ನಾನ ಮಾಡಿ ಬಂದಿದ್ದೀನಿ. ಸೊ ಅದಾದಮೇಲೆ ರೆಡಿ ಆಗ್ತಾ ಇರೋದು. ಸ್ವಲ್ಪ ಕೂದಲೆಲ್ಲ ಒಣ್ಕೊಬಿಡ್ತು, ಸ್ವಲ್ಪ ಫ್ಯಾನ್ ಹತ್ರ ಕೂತಿದ್ದೆ. ಸೊ ನಾನು ಪೌಡರು ಬಫಲೆಲ್ಲ ಹಾಕಲ್ಲ, ಜಸ್ಟ್ ಒಂಚೂರು ತಗೊಂಡು ಪಾಂಡ್ಸ್ ಪೌಡರು ಸ್ವಲ್ಪ ತಗೊಂಡು ಹಿಂಗೆ ಮಾಡಿಬಿಟ್ಟು ಸುಮ್ಮನೆ ಹಂಗೆ ಹಾಕೋತೀನಿ ಅಷ್ಟೇ. ನನಗೆ ಕ್ರೀಮ್ ಮತ್ತು ಪೌಡ್ರ್ ಹಾಕೋಕ್ಕೇನು ಅಷ್ಟು ಟೈಮ್ ಆಗಲ್ಲ. ಲಿಪ್ಸ್ಟಿಕ್ ಹಚ್ಬೇಕಾದ್ರೆ ಅಂತೂ ಎವ್ರಿ ಟೈಮ್ ಆಗ್ತದೆ. ನಾನು ಲಿಪ್ಸ್ಟಿಕ್ ಹೇಗೆ ಹಚ್ತೀನಿ ಅಂತ ತೋರಿಸ್ತೀನಿ. ನಾನು ಯೂಸ್ ಮಾಡೋದು ಇದು 3 ಒಂಚೂರು ಶಾರ್ಪ್ ಮಾಡ್ತೀನಿ. ಸೊ ಫಸ್ಟ್ಲಿ ನಾನು ಲಿಪ್ ಲೈನರಲ್ಲಿ ಲೈನ್ ಹಾಕೋತಾ ಇದ್ದೀನಿ. ಫ್ಯಾನ್ ಹಾಕೋತಿದ್ದೆ, ಬಟ್ ವಾಯ್ಸ್ ನೀಟಾಗಿ ಕೇಳಿಸಿಲ್ಲ ಅಂತ ಹಾಕಿಲ್ಲ. ಅದಾದಮೇಲೆ ಈ ಪಿಂಕ್ ಲಿಪ್ ಲೈನರಿಂದ ಲಿಪ್ಸ್ಟಿಕ್ ಥರನೇ ಇದನ್ನೇ ಹಚ್ಕೋತೀನಿ ನಾನು. ಸೊ ಲಿಪ್ ಲೈನರ್ ಎಲ್ಲ ಲಿಪ್ಸ್ಟಿಕ್ಕಾಗಿ ಅಪ್ಲೈ ಮಾಡಾಯಿತು. ಅದಾದಮೇಲೆ ಫೈನಲ್ ಟಚ್ ಏನಂದರೆ ಈ ಇನ್ಸೈಟ್ ಅವ್ರದ್ದು ಮ್ಯಾಟ್ ಲಿಪ್ಸ್ಟಿಕ್ ಅವ್ರದ್ದು, ಅದರಲ್ಲಿ ಸ್ವಲ್ಪ ಸುಮ್ಮನೆ ಹಿಂಗೆ ಡಾಟ್ ಹಾಕೋದು. ಲಾಸ್ಟ್ ಒನ್. ಸೊ ರೆಡಿ ಇಷ್ಟೇ. ಇದೆ ನನ್ನ ಡೈಲಿ ಹೇರ್ ಸ್ಟೈಲ್. ಜಸ್ಟ್ ಫ್ರೀ ಹೇರ್ ಬಿಡೋದು. ಇಷ್ಟ ಆದರೆ ಜಾಸ್ತಿ ಹಾಕೋತಾ ಇಲ್ಲ, ಇಷ್ಟ ಆದರೆ ಒಂದ್ಸಲ ಈ ಥರ. ಆ್ಯಂಡ್ ನಾನು ಹೇಳಿದ್ದೆ ಅಲ್ವಾ, ನಾನು ಎಷ್ಟೇ ಇಯರಿಂಗ್ಸ್ ತೊಗೊಂಡ್ರು ನಾನು ಹಾಕ್ಕೊಡೋದು ಅದೊಂದು ಬ್ಲ್ಯಾಕ್ ಇಯರಿಂಗ್ಸ್ ಅಷ್ಟೇ ಅಂತ. ಸೊ ಅದನ್ನೇ ಹಾಕೋತಾ ಇದ್ದೀನಿ ಇವತ್ತು. ಸೊ ರೆಡಿ ಏನೋ ಅದೇ, ಈಗ ಔಟ್ಫಿಟ್ ಹಾಕೋ ಬರ್ತೀನಿ ಇರಿ. ಸೊ ಇದೇ ಇವತ್ತಿನ ಔಟ್ಫಿಟ್. ಈ ಡ್ರೆಸ್ ನೀವು ನೋಡೇ ಇರ್ತೀರಾ, ಮೀಶೋ ಲಾಗಲ್ಲಿ ಹಾಕಿದ್ದೆ. ಸೊ ಕಾಲೇಜ್ಗೆ ಹೋದೆ. ಕಾಲೇಜ್ ಇಂಟರ್ನಲ್ಸ್ ಇವತ್ತು ಮಧ್ಯಾಹ್ನದಲ್ಲಿ ಇರಲಿಲ್ಲ. ಸೊ ಪಿಜ್ಜಾ ಆರ್ಡ್ರ್ ಮಾಡೋಣ ಅಂತ ಆರ್ಡರ್ ಹಾಕಿ ವೆಯ್ಟ್ ಮಾಡ್ತಾಯಿದ್ದೋ. ವ್ಯಾನಲ್ಲಿ ಹಾಗೆ ಸಾಂಗ್ ಹೊಡ್ಕೊಂಡು ಕೂತಿದ್ವಿ. ಮುಂದಿನಲ್ಲಿ ನೋವಿದೆ
ಹಾಟು ಎಂಬಲ್ಲಿ ಲೂಟಿ ಮಾಡು ಅಷ್ಟರಲ್ಲಿ ಪಿಜ್ಜಾ ಬಂತು ಅಂತ ಫೋನ್ ಮಾಡಿದ್ರು. ಪಿಜ್ಜಾ ಇಸ್ಕೊಂಡು ತೋರ್ಸು ಪಿಜ್ಜಾ ಹೆಂಗೈತೆ. ತುಂಬ ಸಣ್ಣ ಬಾಕ್ಸ್ ಇದೆ. ಸೊ ನಾವು 4 ಜನ ಇದ್ವಿ. ಅದಕ್ಕೆ ಅವ್ರವ್ರ ಪೀಸ್ಗೆ ಅವ್ರವ್ರ ಇನ್ಶಿಲ್ ಬರಿತಾ ಇದ್ದೆ ಕೆಚಪ್ಪಿಂದ, ಸುಮ್ಮನೆ ಮೆಮೊರಿ ಆಗಿರುತ್ತೆ ಅಂತ. ಸೊ ಯಾರ್ಯಾರ ಇನ್ಶಿಲ್ ಏನೇನು ನೇಮ್ ಇಂಡಿಕೇಟ್ P for Pooja, Y for Yeshu and H for Arshita and L for Lakshmi. ನೋಡಿ ಎಲ್ಲ 4 ಜನನೂ ಇಲ್ಲೇ ಇದ್ದಾರೆ. ಸೊ ಪಿಜ್ಜಾ ತಿಂದಾದ್ಮೇಲೆ ಸುಮ್ಮನೆ ಕೂತಿದ್ವಿ ಅಲ್ವಾ, ಟ್ರೂತ್ ಆರ್ ಡೇರ್ ಆಡೋಣ ಅಂತ ಆಡ್ತಾ ಇದ್ದು. ಸೊ ನನ್ನ ಕಡೆ ಬಂತು, ಅದಕ್ಕೆ ನಾನು ಡೇರೆ ತಗೊಂಡೆ. ಅವ್ರು ಏನು ಡೇರ್ ಕೊಟ್ಟರು ಯಾವಿಲ್ಲ ಅಲ್ಲಿ, ಅದು ಮರ ಪಕ್ಕ, ದೊಡ್ಡ ಮರ ಪಕ್ಕ. ಒಂದೇಲೆನಾ? ಅಯ್ಯೋ ಅಷ್ಟೇ ತಾನೇ, ಯಾಕೆ ಇಟ್ಕಲ್ಲ. ಸೊ ಅವ್ರು ಕೊಟ್ಟಿದ್ದ ಡೇರ್ ಕೂಡ ಕಂಪ್ಲೀಟ್ ಆಯಿತು. ಅದಾದಮೇಲೆ ಸಂಜೆ ಆಗ್ತಾ ಬಂತು, ಅರೌಂಡ್ 3:30 ಆಗ್ತು. ಕ್ಯಾಂಟೀನ್ಗೆ ಹೋದ್ವಿ ಗೋಬಿ ತಿನ್ನೋಣ ಅಂತ. ಇವತ್ತಂತೂ ಎವ್ವಿ ತಿನ್ನೋದೇ ಆಯಿತು. ಅದಾದಮೇಲೆ ಮನೆಗೆ ಹೊರಟು ಇವತ್ತು ಕ್ಯಾಬ್ ಹೊರಡೋದೆ 5:15 ಆಗೋಯ್ತು. ಸೊ ಹೋಗ್ಬೇಕಾದ್ರೆ ಯಾರೋ ಗಣಪತಿ ಬಿಡ್ತಾಯಿದ್ರು ಮಂಡ್ಯದಲ್ಲಿ, ಅದೊಂದು ವೀಡಿಯೋ ಕ್ಲಿಪ್ ತೆಗ್ದೆ. ಆ್ಯಂಡ್ ನಾನು ಹೋಗೋಷ್ಟರಲ್ಲಿ 6:15 ಆಗಿಬಿಟ್ಟಿತ್ತು. ಸೊ ಇದಿಷ್ಟೇ ಇವತ್ತಿನ ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.